ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಡೀ ಆಫ್ರಿಕಾ ಖಂಡದಲ್ಲಿ ಅತಿ ದೊಡ್ಡ ಸಿಟಿ ನಾವಿರೋ ಅಂಥ ಈ ಲಾಗೋಸ್ ಸಿಟಿ, ಇಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಫ್ಲೋಟಿಂಗ್ ಸ್ಲಮ್ಗೆ ಸ್ವಾಗತ. ದೇವರು ಜಗತ್ತಲ್ಲಿ ಯಾರಾದರೂ ಈ ಥರ ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇರ್ತಾರ ಅಂತ ನಾನು ಯಾವತ್ತೂ ಥಿಂಕ್ ಮಾಡಿರಲಿಲ್ಲ. ಆದರೆ ಇಲ್ಲಿ ಬಂದು ನೋಡಾದ್ಮೇಲೆ ಗೊತ್ತಾಯಿತು, ಜನ ಈ ಥರನೂ ಬದುಕ್ತಾರೆ, ಈ ಥರನೂ ಬದುಕ್ಬೋದು ಅಂತ. ಈ ಚರಂಡಿ ನೀರ್ ಮೇಲೆ 2 ಲಕ್ಷ ಜನ ಬದುಕ್ತಾವ್ರೆ. ಇಲ್ಲೇ ಚರ್ಚು, ಇಲ್ಲೇ ಹಾಸ್ಪಿಟ್ಲು, ಇಲ್ಲೇ ಬಾರು, ಇಲ್ಲೇ ಮನೆ, ಇಲ್ಲೇ ಬಟ್ಟೆ ಒಗೆಯೋದು, ಇಲ್ಲೇ ಆಟ ಆಡೋದು, ಎಲ್ಲ ಪ್ರತಿಯೊಂದು ಎಲ್ಲ ಇಲ್ಲೇ ಮಾಡ್ತಾವ್ರೆ. ಯಾರಾದ್ರೂ ಈ ಜಾಗ ನೋಡಿಲ್ಲ ಅಂತಂದ್ರೆ ಈ ತರ ಕತೆ ಯಾರಿಗಾದ್ರೂ ಹೇಳಿದ್ರೆ ಅವ್ರು ನಂಬೋದೇ ಅಸಾಧ್ಯ, ನಂಬಕ್ಕೆ ಆಗಲ್ಲ. ಆದ್ರೆ ಅಸಾಧ್ಯನೇ ಇಲ್ಲಿ ಸಾಧ್ಯವಾಗ್ಬಿಟ್ಟಿದೆ. ಸಾಮಾನ್ಯವಾಗಿ ಇಂಥ ಜಾಗಕ್ಕೆ ವಿದೇಶಿಗರು ಬರೋದು ಕಷ್ಟ. ಅದಕ್ಕೆ ಈ ಜಾಗಕ್ಕೆ ಇಲ್ಲಿನ ಚೇರ್ಮನ್ ಮಗನ್ನೇ ಎತ್ತಾಕೊಂಡ್ಬಂದ್ಬಿಟ್ಟಿದೀವಿ. ನಿಮ್ ರೋಡ್ಗಳಲ್ಲೆಲ್ಲ ಟ್ರಾಫಿಕ್ ಜಾಮ್ ಸರ್ವೇ ಸಾಮಾನ್ಯವಾಗಿ ಆಗ್ತಿರತ್ತಲ್ಲ, ಹಂಗೆ ಇಲ್ಲೂ ಸಹ ಟ್ರಾಫಿಕ್ ಜಾಮ್ ಆಗ್ತಿರುತ್ತೆ. ಎಲ್ಲ ಜಾಮ್ ಮಧ್ಯೆ ಸಂದಿಲ್ ಜಾಗ ಮಾಡ್ಕೊಂಡು ಹೋಯ್ತಾ ಇರೋದೇ ಇಲ್ಲಿನ ಜೀವನ. ಕ್ರ್ಯಾಶ್ ಆಗೋಯ್ತಲ್ಲ ದೋಣಿ, ಓ ಮೈ ಗಾಡ್. ಈ ತರ ಆಕ್ಸಿಡೆಂಟ್ ಇಲ್ಲಿ ಸರ್ವೇ ಸಾಮಾನ್ಯ ಗುರು. ಆದ್ರೆ ಪ್ರಾಬ್ಲಮ್ ಏನು ಆಗಲ್ಲ, ಸುಮ್ನೆ ಒಂದು ಬೋಟ್ ಇನ್ನೊಂದು ಬೋಟ್ ಡಿಕ್ಕಿ ಹೊಡ್ಕೊಳ್ತದ ಅಷ್ಟೇ. ಬೆಳಗ್ಗೆನೆ ಬಂದ್ಬಿಟ್ಟಿದೀವಿ, ಜನಗಳೆಲ್ಲ ಕೆಲ್ಸಕ್ಕೆ ಹೋಯ್ತವ್ರೆ, ಮಕ್ಳೆಲ್ಲ ಶಾಲೆಗೆ ಹೋಯ್ತವ್ರೆ. ದೇವರು ಈ ಮಕೋಕೋದಲ್ಲಿ ಯಾರ್ಯಾರು ಆರ್ಫನ್ ಮಕ್ಳು ಇರ್ತಾರಲ್ಲ, ಆ ಮಕ್ಕಳಿಗೆ ಶಾಲೆ ಇದೆ. ಇವರು ಮಕೋಕೋದ ಶಾಲೆಗೆ ಬಂದೇ ಬಿಟ್ಟಿವಿ. ಐ ಆಮ್ ನ್ಯೂ ಟೀಚರ್ ಫ್ರಮ್ ಕರ್ನಾಟಕ. ಯು ನೋ ಎನಿ ಒನ್ ಕರ್ನಾಟಕ? ಇಟ್ಸ್ ಇನ್ ಇಂಡಿಯಾ. ಯು ನೋ ಇಂಡಿಯಾ? ವೆರ್ ಇಸ್ ಕರ್ನಾಟಕ? ಇನ್ಸೈಡ್ ಇಂಡಿಯಾ. ಎನಿ ಒನ್ ಫ್ರಮ್ ಇಂಡಿಯಾ ವಿ ಸಿ ಎನಿ ನ್ಯೂ ಗೆಸ್ಟ್ ವಿಲ್ ಸೇ ವಾಟ್ ವಿ ಸೇ? ನಮಸ್ತೆ.